ಬಹುಶಃ ನನಗನ್ನಿಸ್ತದೆ ಇದೆಲ್ಲ ಊಹಾಪೋಹ. ನಾನು ಒಂದನ್ನು ಸರ್ಕಾರದಲ್ಲಿರೋ ಪ್ರಶ್ನೆ ಮಾಡಿ ಹೋಗ್ತೀನಿ. ತಿಕ್ಕೋಳಿ ಡ್ಯಾಮು, ಕುಮದತ್ತಿ ನದಿ, ಅದ್ರ ಜೊತೆಲಿ ಸುಮಾರು ವರ್ಷಗಳಿಂದ ಕ್ಯಾಚ್ಮೆಂಟ್ ಏರಿಯಾ ಅಂತಕ್ಕಂಥ ಸರ್ಕಾರ ಅನೌನ್ಸ್ ಮಾಡಿ ಅದ್ರ ಜೊತೆಲಿ ಒಂದು 2,000 ಎಕರೆಗೂ ಹೆಚ್ಚು ಕೂಡ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಕೂಗಾಡಿಸಿ ಅಲ್ಲಿರ್ತಕ್ಕಂಥ ಜನಗಳನ್ನ ಒಕ್ಕಲಿಸ್ಬರುವಂಥ ಕೆಲಸ ಮಾಡಿ ಬಹುಶಃ ಇಲ್ಲಿವರೆಗೂ ಕೂಡ ಅಲ್ಲಿನ ಜನ ನಿಮ್ಮದಾಗಿ ಜೀವನ ಮಾಡ್ತಾರೆ. ಆದರೆ ಈ ಮಾಜಿ ಶಾಸಕರು ಮತ್ತು ಅಲ್ಲಿ ಇದ್ದಿರ್ತಕ್ಕಂಥ ಲೀಲಾವತಿ ಮೇಡಮ್ನವರು ಇಲ್ಲಿವರೆಗೂ ಇದ್ದರೂ ಅಲ್ಲಿವರೆಗೂ ಕೂಡ ಸರ್ಕಾರದ ಅರಣ್ಯಾಧಿಕಾರಿಗಳು ಯಾರು ಕೂಡ ಆಗಿಲ್ಲ. ಎಲ್ಲ ಒಂದು ಇಟ್ಕೊಂಡು ಇವತ್ತು ಈ ಇರ್ತಕ್ಕಂಥ ಶಾಸಕರು ಗೊತ್ತು ವಿಮಾನ ನಿಲ್ದಾಣ ಇಲ್ಲ ಆಗ್ತಿರ್ತಕ್ಕಂಥದ್ದು, ಮಾಗಡಿ ಶಾಸಕರು ಗೊತ್ತು ವಿಮಾನ ನಿಲ್ದಾಣ ಇಲ್ಲ ಆಗ್ತಿರ್ತಕ್ಕಂಥದ್ದು, ಅವರೆಲ್ಲ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ. ಈ ವದಂತಿ ಯಾಕೆ? ಜನಗಳನ್ನ ಒಕ್ಕಲೆಬ್ಬಿಸಂತ ಕೆಲಸ ಸರ್ಕಾರ ಯಾಕೆ ಮಾಡ್ತಾ ಇದೆ? ಆತ್ಮಸಾಕ್ಷಿ ಮುಟ್ಕೊಂಡು ಇರ್ತಕ್ಕಂಥ ಶಾಸಕರಿಗೆ ವಿಮಾನ ನಿಲ್ದಾಣ ಎಲ್ಲ ಆಗ್ತಿರ್ತಕ್ಕಂಥದ್ದು ಆಲ್ರೆಡಿ ಗೋಪ್ಯ ಸಭೆ ನಡೆದಿರ್ತಕ್ಕಂಥದ್ದು ಮುಚ್ಚುಮರೇನಿಲ್ಲ. ಅದಾಗಲಿ ಕರ್ಕೊಳ್ತಾ ಮಾಡ್ತೀವಿ ಎಲ್ಲ ಮಾಡ್ಕೊಂಡು ಹಾಳಾಗೋ ನಮಗೇನು ಅವಶ್ಯಕತೆ ಇಲ್ಲ. ಬಹುಶಃ ಹಂಗೂ ಮಾಡಲೇಬೇಕು ಅನ್ನೋದಾದ್ರೆ ಈ ಸೋದರಣ್ಣ ಸರಿಯಾಗ್ತವ್ರೆ. ನಾವು ಮಾಡಕ್ಕೆ ಹೋಗಿದ್ದು ಜನಗಳು ವಿರೋಧ ಮಾಡೋದು, ಜನಗಳ ಒಕ್ಕಲೆಬ್ಬಿಸೋಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಸರ್ಕಾರ ಜನಗಳನ್ನ ಮತ್ತು ಇರತಕ್ಕಂಥ ತಾಲೂಕಿರ್ತಕ್ಕಂಥ ಕಾರ್ಯಕರ್ತಗಳನ್ನ ದೂಷಣೆ ಮಾಡಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತಾ ಇತ್ತು, ಅಲ್ಲಿರ್ತಕ್ಕಂಥವ್ರು ವಿರೋಧ ಮಾಡಿಬಿಟ್ರು ಅಂತಕ್ಕಂಥದ್ದು ವದಂತಿನ ಉತ್ಸವಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬಹುಶಃ ಮಾಡಲೇಬೇಕು ಅನ್ನೋದಾದ್ರೆ ನಮ್ಮ ಸೋಲೂರು ಭಾಗದಲ್ಲಿ ಸುಮಾರು ಜಮೀನು ಗೋಮಾಳ ಇರ್ತಕ್ಕಂಥದ್ದು, ಗ್ರಾಮಗಳಿರ್ತಕ್ಕಂಥದ್ದು, ನದಿ ಇರ್ತಕ್ಕಂಥ ಜಾಗಗಳು ಬೇಜಾರೈತೆ. ಅಂಥ ಜಾಗಗಳನ್ನ ಗುರುತಿಸಿ ಮಾಡಲಿ. ಇಲ್ಲಿ ಸರ್ಕಾರ ಒಂದು ಕಡೆ ಹೇಳ್ತದೆ ಇಡೀ ಬೆಂಗಳೂರು ಜಾಗಕ್ಕೆನ ಕುಮದತ್ತಿ ನೀರು ತಿಕ್ಕೋಳಿ ಡ್ಯಾಮಿಂದ ನೀರು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇಲ್ಲ. ಆದರೆ ಪೊಲೀಸರು ಎಲ್ಲಿ ಕಂಟ್ರೋಲ್ ಮಾಡ್ತೀರಿ ನೀವು? ಆ ಜಾಗ ವಿಮಾನ ನಿಲ್ದಾಣ ಕೂಡ ಏನಾದ್ರೆ ಸಾವಿರಾರು ಜನ ಅಲ್ಲಿ ಬಂದು ಹೋಗ್ತಕ್ಕಂಥದ್ದಾದ್ರೆ ಇಡೀ ಅರ್ಧ ಬೆಂಗಳೂರಿಗೆ ನೀರು ಹೋಗ್ತಾ ಇರ್ತಕ್ಕಂಥದ್ದು ತಿಕ್ಕೋಳಿ ಡ್ಯಾಮಿಂದ. ಆ ನೀರನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಸುಮಾರು ಇಲ್ಲಿಂದ ಅಲ್ಲ, ದಬಸ್ಪೇಟೆ ಭಾಗದಿಂದ ಹಿಡಿದು ಈ ನೆಲಮಂಗಲ ಭಾಗದವ್ರು, ಮಾದಾವರ, ಅಜ್ಜಪ್ರಾಳ ಪ್ರತಿಯೊಂದು ಭಾಗದಲ್ಲೂ ಕೂಡ ಕ್ಯಾಚ್ಮೆಂಟ್ ಏರಿಯಾ ಅಂತ ನೀವೇ ಕೂಡ ಅನೌನ್ಸ್ ಮಾಡಿದ್ದೀರಿ. ಹಲವಾರು ಬಿಲ್ಡಿಂಗ್ ಕೋರ್ಟಲ್ಲಿ ಕೇಸ್ ಅದು. ನೀವೇನೇ ಕೆಲಸ ಮಾಡೋಕೆ ಹೋದ್ರು ಕೂಡ, ಎಣ್ಣೆ ಮಾಡ್ಸೋಕೆ ಹೋದ್ರು ಕೂಡ, ಇಂಡಸ್ಟ್ರಿ ಮಾಡೋಕೆ ಹೋದ್ರು ಕೂಡ ಬೇಡ ಎಣ್ಣೆ ಇದು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತಿರೋ ಒಂದು ಕಡೆ. ಇಲ್ಲಿ ನೋಡಿದ್ರೆ ನಾವು ಬಂದು ವಿಮಾನ ನಿಲ್ದಾಣ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಿರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಅಂತಕ್ಕಂಥದ್ದನ್ನ ನಾವು ಕೇಳಬೇಕಾಗ್ತದೆ ಇವತ್ತು. ಆದ ಕಾರಣ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇರತಕ್ಕಂಥ ಕಾಂಗ್ರೆಸ್ ಶಾಸಕರ ಕೈಲಿ, ಮಾಗಡಿ ಶಾಸಕರ ಕೈಲಿ ನೀವು ಸುಮ್ಮನೆ ಹೇಳ್ದಂಗೆ ಹೇಳಿ ನಾನು ಮಾಡ್ದಂಗೆ ಮಾಡ್ತೀನಿ ಅಂತೇಳಿ ಸುಮ್ಮನೆ ಆಶ್ವಾಸನೆ ಕೊಟ್ಟು ಇವತ್ತು ತಾಡೋಕೆ ಪ್ರಯತ್ನ ಮಾಡ್ತಾರೆ. ಸ್ವಾಮಿ, ಈ ಥರ ಆಶ್ವಾಸನೆ ಕೊಡೋದು ಬೇಡ, ನಮ್ಗೆ ವಿಮಾನ ನಿಲ್ದಾಣ ಬೇಡವೂ ಬೇಡ, ನೀವು ತಗೊಂಡೋಗಿ ಈ ಕನಕಪುರನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿ, ಏನು ನಮ್ಮ ಶಾಸಕರಿಂದ ನಿಂತೋಯ್ತು ಅಂತಕ್ಕಂಥ ಬಿರುತ್ತಾಳಂಥ ಪ್ರಯತ್ನ ಇರ್ತಕ್ಕಂಥ ಶಾಸಕರು ಕೂಡ ಬೇಡ. ಅದು ಮಾಡಂಗಿದ್ರು ನೀವು ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಬೇಕಾಗಿತ್ತು. ನಮ್ಮ ಬೇಕಾದ್ರೆ ಸುಮ್ಮನೆ ಗೆಜೆಟ್ ಅನ್ನು ಮೊನ್ನೆ ಬಂದಿರ್ತಕ್ಕಂಥದ್ದಲ್ಲ. 4 ಜಾಗ ID ಫಿಕ್ಸ್ ಮಾಡಿದ್ದೀವಿ, ಕನಕಪುರ ಹತ್ರ ಮಾಡಿದ್ದೀವಿ, ಸೋಲಹಳ್ಳಿ ತೊಗೊಂಡಿದ್ದೀವಿ, ಸೋಲೂರು ತೊಗೊಂಡಿದ್ದೀವಿ, ಮಾಡಿ ತೊಗೊಂಡಿದ್ದೀವಿ ಅಂತೇಳಿ ಸುಮಾರು 6 ಕಡೆ ಈ ಜಾಗ ಸುಮಾರು 6 ತಿಂಗಳಿಂದ ಒಂದು ವರ್ಷದ ಈಚೆಗೂ ಗಲಾಟೆ ಇರತಕ್ಕಂಥ ವಿಚಾರ. ಅದನ್ನ ಬಿಟ್ಟು ಈಗ ಏಕೈಕಿ ನಮಗೆ ಬೇಡ, ಈ ಕಣ್ಣೋರ್ಸೋ ತಂತ್ರ ಬೇಡ, ಇವೆಲ್ಲ ರಾಜಕೀಯ ನಾವು ಕೂಡ ನೋಡಿದ್ದೀವಿ. ನೀವು ಇನ್ನೂ ಹೊಸಬ್ರು ಶಾಸಕರಾಗಿದ್ದೀರಿ, ಸುಮ್ಮನೆ ಯಾಕೆ ಕೆಲಸ ಮಾಡ್ತಾರೆ ಒಂದು ಘೋಷಣೆ ಮಾಡಲಿ. ನಾವು ಪರ್ಮಿಷನ್ ಕೊಡ್ತೀವಿ ಅಂದ್ರೂ ಕೂಡ ಸೋದರಣೆ ಅಂತಾರಾಷ್ಟ್ರೀಯ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಅರಣ್ಯ ಇಲಾಖೆನೇ ಪರ್ಮಿಷನ್ ಕೊಡ್ತದೆ ನಿಮ್ಮರು. ತಿಕ್ಕೋಳಿ ಡ್ಯಾಮಿಂದ ಎಲ್ಲಿ ತಗೊಂಡಿರ್ತೀರಿ, ಅದನ್ನ ಕ್ಯಾಚ್ಮೆಂಟಲ್ಲಿ ಇರ್ತೀರಿ. ಸುಮಾರು ಹಳ್ಳಿಗಳನ್ನ ಒಕ್ಕಲೆಬ್ಬಿಸ್ಬೇಕು, ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು? ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೋದಾದ್ರೆ ಗೋಮಾಳನ ಕೃತ್ಯ ಮಾಡಿ, ಎಲ್ಲಿ ಗೋಮಾಳ ಜಾಸ್ತಿ ಐತೆ, ಜನಗಳ ಗ್ರಾಮಗಳು ಎಲ್ಲಿ ಕಡಿಮೆ ಐತೆ ಅಂತಕ್ಕಂಥ ಗುರುತಿಸ್ಬಾರ್ದಾಗಿತ್ತಲ್ಲ. ಅದ ಕಾರಣ ಇದೆಲ್ಲ ಕಂಡಿಸುತ್ತದೆ. ಏನೋ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾವ್ರೆ, ಬಟ್ ಇದು ನಾವು ನಂಬಲ್ಲ. ಅಲ್ಟಿಮೇಟ್ಲಿ ಹಂಗೂ ಕೂಡ ಏನಾರು ನಮ್ಮ ಶಾಸಕರು ಮತ್ತು ಮಾಗಡಿ ಶಾಸಕರು ಇಬ್ಬರು ಕೂಡ ಸೇರಿ ತರಬೇಕು ಅಂತ ಪ್ರಯತ್ನ ಪಟ್ಟರೆ ಸೋಲಹಳ್ಳಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೆ JDS ಮತ್ತು BJP ಕಾರ್ಯಕರ್ತರು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಮ್ಮತವನ್ನು ಇದನ್ನು ವಿರೋಧ ಮಾಡ್ತೀವಿ. ಅದರ ಪರಿಣಾಮ ಏನು ಅಂತಕ್ಕಂಥ ನಮ್ಮ ಶಾಸಕರು ಮತ್ತು ನಮ್ಮ ತಿಮ್ಮರಾಡಿ ಇಬ್ಬರು ಕೂಡ ಹೇಳೋರೆ. ಬಟ್ ಅಲ್ಲಿ ಆಗಲ್ಲ. ಆದರೂ ಕೂಡ ಏನೋ ಸುಮ್ಮನೆ ನಿಮ್ಮ ಜಾಗಗಳು ಎಷ್ಟೇ ನಮಗೆ ಗೊತ್ತಿಲ್ಲ. ಯಾರ್ಯಾರು ಅಕ್ಕಪಕ್ಕ ಜಾಗ ತಗೊಂಡ್ರೆ, ಯಾರ್ಯಾರು ಇಂಡಸ್ಟ್ರಿ ಮಾಡೋರೆ, ಯಾರ್ಯಾರು ಜಮೀನುಗಳನ್ನ ಮಾಡ್ತಾರೆ, ಇವೆಲ್ಲ ಯಾಕೆ ದೊಡ್ಡ ರಾಜಕಾರಣಿಗಳು ಅನುಭವ ಇರ್ತದೆ. ನಮ್ಮ ಬೇಡ, ಅದು ಮಾಡಂಗಿದ್ರು ನೀವು ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಬೇಕಾಗಿತ್ತು. ನಮ್ಮ ಬೇಕಾದ್ರೆ ಸುಮ್ಮನೆ ಗೆಜೆಟ್ ಅನ್ನು ಮೊನ್ನೆ ಬಂದಿರ್ತಕ್ಕಂಥದ್ದಲ್ಲ. 4 ಜಾಗ ID ಫಿಕ್ಸ್ ಮಾಡಿದ್ದೀವಿ, ಕನಕಪುರ ಹತ್ರ ಮಾಡಿದ್ದೀವಿ, ಸೋಲಹಳ್ಳಿ ತೊಗೊಂಡಿದ್ದೀವಿ, ಸೋಲೂರು ತೊಗೊಂಡಿದ್ದೀವಿ, ಮಾಡಿ ತೊಗೊಂಡಿದ್ದೀವಿ ಅಂತೇಳಿ ಸುಮಾರು 6 ಕಡೆ ಈ ಜಾಗ ಸುಮಾರು 6 ತಿಂಗಳಿಂದ ಒಂದು ವರ್ಷದ ಈಚೆಗೂ ಗಲಾಟೆ ಇರತಕ್ಕಂಥ ವಿಚಾರ. ಅದನ್ನ ಬಿಟ್ಟು ಈಗ ಏಕೈಕಿ ನಮಗೆ ಬೇಡ, ಈ ಕಣ್ಣೋರ್ಸೋ ತಂತ್ರ ಬೇಡ, ಇವೆಲ್ಲ ರಾಜಕೀಯ ನಾವು ಕೂಡ ನೋಡಿದ್ದೀವಿ. ನೀವು ಇನ್ನೂ ಹೊಸಬ್ರು ಶಾಸಕರಾಗಿದ್ದೀರಿ, ಸುಮ್ಮನೆ ಯಾಕೆ ಕೆಲಸ ಮಾಡ್ತಾರೆ ಒಂದು ಘೋಷಣೆ ಮಾಡಲಿ. ನಾವು ಪರ್ಮಿಷನ್ ಕೊಡ್ತೀವಿ ಅಂದ್ರೂ ಕೂಡ ಸೋದರಣೆ ಅಂತಾರಾಷ್ಟ್ರೀಯ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಅರಣ್ಯ ಇಲಾಖೆನೇ ಪರ್ಮಿಷನ್ ಕೊಡ್ತದೆ ನಿಮ್ಮರು.
ತಿರುಪತಿ ಡ್ಯಾಮೆಲ್ಲ ಇದು ತಗೊಂಡಿರ್ತೀರಿ, ಅದನ್ನ ಕ್ಯಾಚ್ಮೆಂಟಲ್ಲಿ ಇರ್ತೀರಿ, ಸುಮಾರು ಹಳ್ಳಿಗಳನ್ನ ಒಕ್ಕಲಿಸ್ಬೇಕು. ಏನು ಮಾಡೋಕ್ಕೆ ಅಂತ ಹೊರಟಿದ್ದೀರಿ ನೀವು? ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದಾದರೆ ಗೋಮಾಳನ ಕೃತ್ಯ ಮಾಡಿ, ಎಲ್ಲಿ ಗೋಮಾಳ ಜಾಸ್ತಿ ಐತೆ, ಜನಗಳ ಗ್ರಾಮಗಳು ಎಲ್ಲಿ ಕಡಿಮೆ ಐತೆ ಅಂತಕ್ಕಂಥ ಗುರುತಿಸ್ಬಾರ್ದಾಗಿತ್ತಲ್ಲ. ಅದ ಕಾರಣ ಇದೆಲ್ಲ ಕಂಡಿಸುತ್ತದೆ. ಏನೋ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾವ್ರೆ, ಬಟ್ ಇದು ನಾವು ನಂಬಲ್ಲ. ಅಲ್ಟಿಮೇಟ್ಲಿ ಹಂಗೂ ಕೂಡ ಏನಾರು ನಮ್ಮ ಶಾಸಕರು ಮತ್ತು ಮಾಗಡಿ ಶಾಸಕರು ಇಬ್ಬರು ಕೂಡ ಸೇರಿ ತರಬೇಕು ಅಂತ ಪ್ರಯತ್ನ ಪಟ್ಟರೆ ಸೋಲ್ದೇನಹಳ್ಳಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೆ JDS ಮತ್ತು BJP ಕಾರ್ಯಕರ್ತರು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಮ್ಮತವನ್ನು ಇದನ್ನು ವಿರೋಧ ಮಾಡ್ತೀವಿ. ಅದರ ಪರಿಣಾಮ ಏನಿರ್ತಕ್ಕಂಥ ನಮ್ಮ ಶಾಸಕರು ಮತ್ತು ನಮ್ಮ ತಿಮ್ಮರಾಡಿ ಇಬ್ಬರು ಕೂಡ ಹೇಳೋರೆ. ಬಟ್ ಅಲ್ಲಿ ಆಗಲ್ಲ. ಆದರೂ ಕೂಡ ಏನೋ ಸುಮ್ಮನೆ ನಿಮ್ಮ ಜಾಗಗಳು ಎಷ್ಟೇ ನಮಗೆ ಗೊತ್ತಿಲ್ಲ. ಯಾರ್ಯಾರು ಅಕ್ಕಪಕ್ಕ ಜಾಗ ತಗೊಂಡ್ರೆ, ಯಾರ್ಯಾರು ಇಂಡಸ್ಟ್ರಿ ಮಾಡೋರೆ, ಯಾರ್ಯಾರು ಜಮೀನನ್ನ ಮಾಡ್ತಾರೆ, ಇವೆಲ್ಲ ಯಾಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅನುಭವ ಇರ್ತದೆ. ನಮ್ಮತ್ತ ಬರ್ಪಾಯಿಗಳು ಗೊತ್ತಿರೋಲ್ಲ. ಈ ಜನಗಳು ಕೊಪ್ಪುಗಾಡ್ತೀವಿ ಮಾಡ್ತೀವಿ. ಬಟ್ ಆದರೆ ಎಲ್ಲಿ ಕೇಳಿ ಬೇಕಾಗುತ್ತೆ, ಎಲ್ಲಿ ಈ ಥರ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಅಕ್ವೈರ್ ಮಾಡೋಂಥ ಜಾಗಗಳು ಬರ್ತಾವಂಥ ಜಾಗಗಳು ಆಲ್ರೆಡಿ ಅಲ್ಲಿರ್ತಕ್ಕಂಥ ಸಚಿವರಿಗೆ, ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕುಳಗಳಿಗೆ ಅಲಾಟ್ಮೆಂಟ್ ಆಗಿರ್ತದೆ. ಸುಮಾರು 6 ತಿಂಗಳು, ವರ್ಷದ ಮುಂಚೆ 2 ವರ್ಷದ ಮುಂಚಿತವಾಗಿ ಆ ಜಾಗಗಳಿಗೆ ಹೋಗೋದು, ಜಾಗ ತಗೊಳ್ಳೋದು, ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಆ ಗೆಜೆಟಲ್ಲಿ ಕೊಟ್ಟು ಪಾಸ್ ಮಾಡಿಬಿಟ್ಟು ಅಲೌನ್ಸ್ ಮಾಡೋದ್ರಲ್ಲಿ ಇಲ್ಲಿ ನಾನು KDB ಅಭಿವೃದ್ಧಿ ಮಾಡ್ತೀನಿ, ಇಲ್ಲಿ ಅಂತಾರಾಷ್ಟ್ರೀಯ ಮಲಿನಾಡ ಮಾಡ್ತೀನಿ, ಇಲ್ಲಿ ಸರ್ಕಾರದ ಸಂಸ್ಥೆ ಕರ್ತೀನಿ ಅಂತೇಳಿ ಅವರ ಜಾಗಗಳನ್ನ ಅಕ್ವೈರ್ ಮಾಡ್ತಕ್ಕಂಥ ದೊಡ್ಡ ದಂಧೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಐತೆ ಅಂದರೆ ಈ ಥರ ಸರ್ಕಾರದ ಸ್ವಾಧೀನಪಡಿಸ್ತಕ್ಕಂಥ ರೈತರ ಒಕ್ಕಲಿಸ್ತಕ್ಕಂಥ ಜಾಗಗಳನ್ನ ಅಕ್ವೈರ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಯಾವ್ದಾದ್ರು ದೊಡ್ಡ ವ್ಯವಹಾರ ಈ ರಾಜ್ಯದಲ್ಲಿ ಐತೆ ಅಂದರೆ ಇದು ಈ ಥರ ಜಮೀನು ಅಕ್ವೈರ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ. ಆದ ಕಾರಣ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಈ ಥರ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಕ್ಕಂಥ ಶಾಸಕರು ನಿಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಈ ಹಿಂದೆ ಒಂದು ಮಾತು ಕೊಟ್ಟಿದ್ರಿ, ಸೋಲೂರನ್ನ ನೆಮ್ಮದಿಯನ್ನು ಸೇರ್ಪಡೆ ಮಾಡಿಬಿಡ್ತೀವಿ. ಏನಾಯ್ತು ಸ್ವಾಮಿ ಅದು? ಶಾಸಕರು ಹಾಗಾದ್ರೆ ನಾನು ಅವತ್ತು ಹೇಳಿದೆ, ನಾವು ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮಾತಾಡೋ ಬಾಲಕೃಷ್ಣ ಅವರ ಎದುರಾಕೊಂಡು ಸೋಲೂರು ತರಕ್ಕೆ ಸಾಧ್ಯನಾ? ಅದು ಒಂದು ಮಾತು ಹೇಳ್ತಾರೆ. ಹಾಗಾದ್ರೆ ಸೋಲೂರು ನಾವು ತಂದೆ ತಂದೆಯಿಂದ ಚಾಲೆಂಜ್ ಮಾಡ್ತಿದ್ರಲ್ಲ, ಅದನ್ನ ಯಾಕೆ ಸುಮ್ಮನೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದೇ ನಿಮ್ಮದಿಂದಲ್ಲ. 2010 ಎಲ್ಲಿವರೆಗೂ ಕೂಡ ಯಾರೇ ಶಾಸಕರೆಲ್ಲರೂ ಕೂಡ ಪ್ರಯತ್ನ ಮಾಡ್ಕೊಂಡು ಬಂದರು. ಬಟ್ ಅದು ಅಧಿವೇಶನದಲ್ಲಿ ಪಾಸ್ ಆಗಂತ ಕೆಲಸ ಆಗಲ್ಲ, ಪೆಂಡಿಂಗ್ ಇರ್ತೈತೆ. ನಿಮ್ಮಲ್ಲೇ ಬಂದ ಇದು ಅಷ್ಟೇ. ಬೇಕಾದ್ರೆ ಗಂಟಾಘೋಷ ಹೇಳ್ತಾ ಇದ್ದೀನಿ, ಎಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತಾ ಇರ್ತಕ್ಕಂಥದ್ದು ಬಾಲಕೃಷ್ಣ ಅವ್ರಿಗೂ ಗೊತ್ತು, ಇಲ್ಲಿರ್ತಕ್ಕಂಥ ಶ್ರೀನಿವಾಸಗೂ ಗೊತ್ತು, ಅವ್ರಿಬ್ಬರಿಗೂ ಚೆನ್ನಾಗಿ ಗೊತ್ತು.